ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ಪ್ರಕಟಣೆಯಾಗಿದೆ. MGMKVV ಅಸೋಸಿಯೇಷನ್ಸ್ನಲ್ಲಿ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇದೊಂದು MGMK ಇಂಗ್ಲೀಷ್ ಮೀಡಿಯಂ ಒಂದು ಸ್ಕೂಲ್ ಆಗಿದೆ. ಇದೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ. ಇದು ಮುದ್ದೇಬಿಹಾಳ ಡಿಸ್ಟಿಕ್ ವಿಜಯಪುರ ಕರ್ನಾಟಕದಲ್ಲಿ ಕಂಡುಬರುವಂಥ ಶಿಕ್ಷಣ, ಅಂದರೆ ಇದು ಮುದ್ದೇಬಿಹಾಳದಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇದು ಬಿಜಾಪುರದ ಮುದ್ದೇಬಿಹಾಳದಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆ ಆಗಿದೆ. ಇಲ್ಲಿ ಇನ್ವೈಟೆಡ್ ಅಪ್ಲಿಕೇಶನ್ ಫಾರ್ ದ ಅಕಾಡೆಮಿಕ್ ಇಯರ್ 2025-26 ಕೆಲವೊಂದಿಷ್ಟು ಹುದ್ದೆಗಳಿಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ನಾವು ಸೀರಿಯಲ್ ಪ್ರಕಾರ ಇಲ್ಲಿ ನೇಮಕಾತಿಯನ್ನು ನಾವಿಲ್ಲಿ ನೋಡಿಕೊಂಡು ಹೋಗೋಣ. ಇಲ್ಲಿ ಮೊಟ್ಟ ಮೊದಲದಾಗಿ ಹೆಡ್ ಮಾಸ್ಟರ್ ಹುದ್ದೆಗೆ ಅಥವಾ ಹೆಡ್ ಮಿನಿಸ್ಟರ್ ಹುದ್ದೆಗಳಿಗೆ ಇವರು ನೇಮಕಾತಿ ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ, ಅಂದರೆ ವಿದ್ಯಾರ್ಥಿ ನೀವು ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಸ್ನಾತಕೋತ್ತರ ಪದವಿ ಜೊತೆಗೆ BEd ಹೊಂದಿರಬೇಕು. ಜೊತೆಗೆ 5 ವರ್ಷದ ಅನುಭವ ಕೂಡ ಇಲ್ಲಿ ನಿಮಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ನೀವು 5 ವರ್ಷದ ಅನುಭವ ಕೂಡ ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತದೆ. ನಂತರ ಅದೇ ರೀತಿಯಾಗಿ ಇಲ್ಲಿ KG ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನೀವು NTT ಅಥವಾ ಮಾಂಟೆಸರಿ ಟ್ರೈನ್ಡ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ನೀವು ತೆಗೆದುಕೊಂಡಿರಬೇಕಾಗಿರುತ್ತದೆ. ನಂತರ ಮತ್ತೊಂದು ವಿಭಾಗವಾದ ಪ್ರೈಮರಿ ಟೀಚರ್ಗಳಿಗೆ ಇಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಇಂಗ್ಲೀಷ್, ಸೈನ್ಸ್, ಕನ್ನಡ ಗ್ರ್ಯಾಜುಯೇಟ್ ವಿತ್ BEd ಅಂದರೆ ಪದವಿ ಜೊತೆಗೆ ನೀವು BEd ಮಾಡಿದಂಥ ಅಭ್ಯರ್ಥಿಗಳು ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ನಂತರ ಇಲ್ಲಿ ಹೈಸ್ಕೂಲ್ ಟೀಚರ್ಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಹೈಸ್ಕೂಲ್ನಲ್ಲಿ ಯಾವ್ಯಾವ ಹುದ್ದೆಗಳೆಂದರೆ ಇಂಗ್ಲೀಷ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, ಫಿಸಿಕ್ಸ್ ಟೀಚರ್, ಕನ್ನಡ ಟೀಚರ್, ಹಿಂದಿ ಟೀಚರ್ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಸ್ನಾತಕೋತ್ತರ ಪದವಿ ಜೊತೆಗೆ BEd ಮಾಡಿರಬೇಕಾಗಿರುತ್ತದೆ ಇಲ್ಲಿ ನೀವು. ನಂತರ ಇಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗೆ ಶಿಕ್ಷಕರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಗ್ರ್ಯಾಜುಯೇಟ್ ಪದವಿ ಅಥವಾ ಸ್ನಾತಕೋತ್ತರ ಪದವಿಯಲ್ಲಿ ನೀವು ಆರ್ಟ್ಸನ್ನು ಇಲ್ಲಿ ಅಧ್ಯಯನ ಮಾಡಬೇಕು. ಅಂದರೆ ಅಥವಾ ಇಲ್ಲಿ ಚಿತ್ರಕಲೆಯನ್ನು ಕೂಡ ಇಲ್ಲಿ ನೀವು ಅಧ್ಯಯನ ಮಾಡಿರಬೇಕಾಗಿರುತ್ತದೆ. ನಂತರ ಅದೇ ರೀತಿಯಾಗಿ ಇಲ್ಲಿ ಮ್ಯೂಸಿಕ್ ಟೀಚರ್ಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಸಲ್ಲಿಸಬೇಕಾದರೆ ಪದವಿ ಜೊತೆಗೆ ಸ್ನಾತಕೋತ್ತರ ಪದವಿ ಹೊಂದಿಕೊಂಡು ಆಯಾ ಕ್ಷೇತ್ರದಲ್ಲಿ ನೀವು ಮ್ಯೂಸಿಕ್ನಲ್ಲಿ ಸರ್ಟಿಫಿಕೇಟ್ ಪಡೆದುಕೊಂಡಿರಬೇಕಾಗಿರುತ್ತದೆ. ನಂತರ ಇಲ್ಲಿ ಲೈಬ್ರರಿ ವಿಭಾಗದಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಲೈಬ್ರರಿ ಟೀಚರ್ಗೆ ನೀವು MBLB ಅಥವಾ MLB ಲೈಬ್ರರಿ ಸೈನ್ಸ್ನಲ್ಲಿ ಕೂಡ ನೀವು ಇಲ್ಲಿ ಸರ್ಟಿಫಿಕೇಟ್ ಕೂಡ ಇಲ್ಲಿ ಹೊಂದಿರಬೇಕಾಗಿರುತ್ತದೆ. ನಂತರ ಇಲ್ಲಿ ಫಿಸಿಕಲ್ ಎಜುಕೇಷನ್ಸ್ ಲೇಡಿ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಆದ್ಯತೆಯನ್ನು ಕೂಡ ನೀಡ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನೀವು MPEd ಅಥವಾ BPEd ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಫ್ರಮ್ ದ ರೆಪ್ಯೂಟೆಡ್ ಸ್ಕೂಲ್ ಪ್ರಿಫರೆನ್ಸ್ ಮಸ್ಟ್ ಪ್ರೊಸೆಸ್ ಗುಡ್ ಇಂಗ್ಲೀಷ್ ಕಮ್ಯುನಿಕೇಷನ್ಸ್ ಅಂದರೆ ಇಲ್ಲಿ ಅನುಭವ ಹೊಂದಿದಂಥ ಅಭ್ಯರ್ಥಿಗಳು ಜೊತೆಗೆ ಒಳ್ಳೆಯ ಇಂಗ್ಲೀಷ್ ಕಮ್ಯುನಿಕೇಷನ್ಸ್ ಸ್ಕಿಲ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಸಲ್ಲಿಸಬಹುದು. ಜೊತೆಗೆ ಒಳ್ಳೆಯ ಸ್ಯಾಲ್ರಿ ಕೂಡ ಇಲ್ಲಿ ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಇವರು ಮ್ಯಾನೇಜ್ಮೆಂಟಿಂದ ಒಳ್ಳೆಯ ಸ್ಯಾಲ್ರಿ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಅಪ್ಲಿಕೇಶನ್ ಶೌಲ್ಡ್ ಸೆಂಡ್ ದೇರ್ ಡೀಟೇಲ್ಸ್ ರೆಸ್ಯೂಮ್ ಅಂದರೆ ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ಗೆ ನೀವು ಇಲ್ಲಿ ನಿಮ್ಮ ರೆಸ್ಯೂಮನ್ನು ಇಲ್ಲಿ ಕಳುಹಿಸಬೇಕಾಗುತ್ತದೆ. ಈ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬೇಕು. 15/2/2025 ಒಳಗಾಗಿ ನೀವು ಈ ಹುದ್ದೆಗಳಿಗೆ ನಿಮ್ಮ ರೆಸ್ಯೂಮನ್ನು ಇಲ್ಲಿ ಕಳುಹಿಸಬೇಕಾಗಿರುತ್ತದೆ. ಚಾರೀಸ್ ಚಂದೈನ್ ಡಿಗ್ರಿ ಕಾಲೇಜ್ನಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು 4th ಮೇನ್ ಔಟ್ಲರ್ ರಿಂಗ್ ರೋಡ್ ಪೋಸ್ಟ್ ಕಲ್ಯಾಣ್ ನಗರ್ ಬೆಂಗಳೂರಿನಲ್ಲಿ ಕೂಡ ಈ ಒಂದು ಶಿಕ್ಷಣ ಸಂಸ್ಥೆ ಕಂಡುಬರುತ್ತದೆ. ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಇಂಗ್ಲೀಷ್, ಕಾಮರ್ಸ್, ಅಕೌಂಟ್, ಫೈನಾನ್ಸ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಿಫರೆನ್ಸ್ ಕ್ವಾಲಿಫಿಕೇಷನ್ ಅಂದರೆ ಈ ಹುದ್ದೆಗೆ ನೀವು ನೇಮಕಾತಿಯನ್ನು ಪಡೆಯಬೇಕಾದರೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿ ಕೂಡ ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತದೆ. ಇಲ್ಲಿ ನೀವು ಮಾಸ್ಟರ್ ಡಿಗ್ರಿ ಜೊತೆಗೆ ನೀವು ನೆಟ್ ಅಥವಾ ಸೆಟ್ನಲ್ಲಿ ನೀವು ಮಿನಿಮಮ್ ಆಫ್ ದ 3 years ಎಕ್ಸ್ಪೀರಿಯನ್ಸ್ ಹೊಂದಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಫ್ರೆಷರ್ ಕ್ಯಾನ್ಸರ್ ಅಂದರೆ ಹೊಸದಾಗಿ ಅನುಭವ ಇಲ್ಲದಂಥ ಅಭ್ಯರ್ಥಿ ಕೂಡ ಈ ಹುದ್ದೆಗೆ ನೀವು ಅರ್ಜಿ ಕೂಡ ಇಲ್ಲಿ ಸಲ್ಲಿಸಬಹುದು.
ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ರೆಸ್ಯೂಮ್ ಕ್ಯಾನ್ ಬಿ ಸೆಂಟ್, ಅಂದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ ಮುಖಾಂತರ ನಿಮ್ಮ ರೆಸ್ಯೂಮನ್ನು ಈ ಇಮೇಲ್ಗೆ ನೀವು ಬೇಕಾಗುತ್ತದೆ. ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಇಲ್ಲಿ ಕೆಳಗಿನ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ನಡೀತಾ ಇದೆ. ಎಕ್ಸಲೆಂಟ್ ನೀಟ್ ಅಕಾಡೆಮಿ ಧಾರವಾಡದಲ್ಲಿ ಇಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಂದರೆ ಎಕ್ಸಲೆಂಟ್ ನೀಟ್ ಅಕಾಡೆಮಿ ಧಾರವಾಡದಲ್ಲಿ ಇಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ. ಇದು ನಿಯರ್ ಸುವರ್ಣ ಪೆಟ್ರೋಲ್ ಪಂಪ್ PB ರೋಡ್ ಧಾರವಾಡದಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಡೈರೆಕ್ಟರ್ ಒಂದು ಇಮೇಲ್ ಕೂಡ ಇವರು ನೀಡ್ತಾ ಇದ್ದಾರೆ, ಅಂದರೆ ಒಂದು ಶಿಕ್ಷಣ ಸಂಸ್ಥೆ ಇಮೇಲ್ ಕೂಡ ಅವರು ನೀಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ನೇಮಕಾತಿ ಕೂಡ ಇವರು ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲಾಗಿ ಇವರು ಪ್ರಿನ್ಸಿಪಲ್ ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಈ ಕೆಳಗಿನ ಇಲ್ಲಿ ಒಂದು ಹುದ್ದೆಯಾಗಿದೆ. ಜೊತೆಗೆ 5 ವರ್ಷದ ಅನುಭವ ಹೊಂದಿರಬೇಕು. ಜೊತೆಗೆ ಅನುಭವ ಹೊಂದಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತು ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, ಮ್ಯಾಥ್ಸ್ ಈ 4 ಹುದ್ದೆಗಳಿಗೆ ಕೂಡ ಇವರು ನೇಮಕಾತಿಯನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನೀವು ಇಲ್ಲಿ 2 ಸೀನಿಯರ್ ಹುದ್ದೆಗಳಿವೆ. ಆ ಕ್ಯಾಂಡಿಡೇಟ್ ವಿತ್ ಮಿನಿಮಮ್ 10 ವರ್ಷದ ಅನುಭವ ಹೊಂದಿರಬೇಕು. ಅಂದರೆ 2 ಸೀನಿಯರ್ ಹುದ್ದೆಗಳಿಗೆ ಇಲ್ಲಿ ನೀವು 10 ವರ್ಷದ ಅನುಭವ ಹೊಂದಿದ ಅಭ್ಯರ್ಥಿಗಳು ಸಲ್ಲಿಸಬಹುದು. ಜೊತೆಗೆ 2 ಜೂನಿಯರ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಂಡಿಡೇಟ್ ವಿತ್ ಮಿನಿಮಮ್ 5 ವರ್ಷದ ಅನುಭವ ಹೊಂದಿದ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಆಯಾ ವಿಭಾಗದಲ್ಲಿ ನೀವು ಇಲ್ಲಿ ಅನುಭವ ಕೂಡ ಹೊಂದಿರಬೇಕಾಗಿರುತ್ತದೆ. ಸ್ಯಾಲ್ರಿ ಕೂಡ ಇಲ್ಲಿ ಒಳ್ಳೆಯ ಅನುಭವ ಆಧಾರದ ಮೇಲೆ ಕೂಡ ಇಲ್ಲಿ ನಿಮಗೆ ಇಲ್ಲಿ ಒಳ್ಳೆಯ ಸ್ಯಾಲ್ರಿಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಮೇಲ್ ಯುವರ್ ರೆಸ್ಯೂಮ್ ಟು ದ ಅಬೋವ್ ಮೇಲ್ ID ಸೆಂಡ್ ಆನ್ ದ ಫಾಲೋವಿಂಗ್ ವಾಟ್ಸಪ್ ನಂಬರ್, ಅಂದರೆ ಇಲ್ಲಿ ನೀವು ನಿಮ್ಮ ಇಮೇಲ್ ಮುಖಾಂತರ ಕೂಡ ನೀವು ರೆಸ್ಯೂಮ್ ಸೆಂಡ್ ಮಾಡಬಹುದು. ಜೊತೆಗೆ ಇಲ್ಲಿ ಕೆಳಗಡೆ ವಾಟ್ಸಪ್ ನಂಬರ್ ಮುಖಾಂತರ ಕೂಡ ನೀವು ಇಲ್ಲಿ ನಿಮ್ಮ ಇಮೇಲ್ ಮುಖಾಂತರ ಅಥವಾ ಈ 2 ಫೋನ್ ನಂಬರ್ಗಳ ಮುಖಾಂತರ ನಿಮ್ಮ ರೆಸ್ಯೂಮನ್ನು ಇವರಿಗೆ ನೀವು ಕಳುಹಿಸಬಹುದು. ಹೀಗಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ನಾವು ಈಗ ನೋಡೋಣ. ಇದೊಂದು ನಿರ್ಮಲಾ ಸೀಡ್ಸ್ ಒಂದು ಕಂಪನಿಯಲ್ಲಿ ನೇಮಕಾತಿಯವರು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬೇಕಾಗಿದ್ದಾರೆ, ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖ ಸೀಡ್ಸ್ ಕಂಪನಿಗಳಲ್ಲಿ ಒಂದಾದ ನಿರ್ಮಲಾ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಕೆಳಗಿನ ಹುದ್ದೆಗಳ ನೇಮಕ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಾದೇಶಿಕ ಅಧಿಕಾರಿಗಳು ಯಾವ ಹುದ್ದೆ ಎಂದರೆ ಅದು ಪ್ರಾದೇಶಿಕ ಅಧಿಕಾರಿಗಳು ಹುದ್ದೆಗೆ ಇದು ಮಾರ್ಕೆಟಿಂಗ್ ಒಂದು ಹುದ್ದೆಯಾಗಿದೆ. ಇಲ್ಲಿ ಕರ್ನಾಟಕದ ಬಳ್ಳಾರಿ, ಬಾಗಲಕೋಟೆ, ಹಾಸನ, ಮೈಸೂರು, ಕೋಲಾರ ವಿವಿಧ ಸ್ಥಳಗಳಲ್ಲಿ ಈ ಹುದ್ದೆಗಳಿಗೆ ನೇಮಕಾತಿಯವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸೀಡ್ಸ್ ಬಯೋ ಆರ್ಗಾನಿಕ್ ಇನ್ಪುಟ್ ಮಾರ್ಕೆಟಿಂಗ್ನಲ್ಲಿ 3 ರಿಂದ 5 ವರ್ಷದ ಅನುಭವ ಹೊಂದಿದಂಥ ಅಭ್ಯರ್ಥಿಗಳು ಮೊದಲ ಆದ್ಯತೆಗಳು ನೀಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಅಥವಾ ಯಾವುದೇ ವಿಷಯದಲ್ಲಿ ನೀವು ಪದವಿ ಜೊತೆಗೆ ಸ್ನಾತಕೋತ್ತರ ಪದವಿ ಪಡೆದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ಆಸಕ್ತ ಅಭ್ಯರ್ಥಿಗಳು ತಮ್ಮ ನವೀಕರಿಸಿದ ರೆಸ್ಯೂಮ್, ಅಂದರೆ ನಿಮ್ಮ ಇತ್ತೀಚೆಗೆ ನೀವು ಕ್ರಿಯೇಟ್ ಮಾಡಿದಂಥ ರೆಸ್ಯೂಮನ್ನು ದಿನಾಂಕ 6/2/2025 ಒಳಗಾಗಿ ಈ ಕೆಳಗಿನ ಒಂದು ರೆಸ್ಯೂಮ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಇಲ್ಲಿ ಈ ಕೆಳಗಿನ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ನೀವು ಇಲ್ಲಿ ಕಳುಹಿಸಬೇಕಾಗುತ್ತದೆ. ನಂತರ ಅವರು ನಿಮಗೆ ಸಂದರ್ಶನ ದಿನಾಂಕವನ್ನು ನಂತರ ಅವರು ನಿಮಗೆ ತಿಳಿಸುತ್ತಾರೆ. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.